ಏನೇ ಆದರೂ ನಮ್ಮನೇಲಿ ಬೆಳೆದ ಹುಡುಗಿ, ತುಂಬ ಅಕ್ರೆ. ಅದ್ಯಾವ ರೂಮು ಮುಚ್ಚಿದ್ಯಲ್ಲ? ಆ ರೂಮ್ ಒಳಗೆ ಯಾರಿದ್ದಾರೆ? ಅದ್ಕೆ ಆ ರೂಮಲ್ಲಿ ಯಾರೋ ಇರೋ ಹಾಗೆ ಕಾಣ್ತಿದೆ. ಅದ್ಕೆ ಇರಿ ಅದ್ಕೆ. ಅಯ್ಯೋ, ಏನ್ ಇಷ್ಟೊಂದು ದೂರ ಆಗಿದೆ? ಅಮ್ಮ ಇರಿ ಅಮ್ಮ. ಈ ಫೈಲ್ ತಗೊಳಕ್ ಹೇಳಿದ್ಲಲ್ಲ, ಹೊಡೆದ್ರೇನೆ ಹೋಗೋದು. ಅಮ್ಮ ಹೋಗು ಹೋಗು, ಧೂಳು ಧೂಳು ಹೋಗು ಅಮ್ಮ. ಅಕ್ಷಿ 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 ಅಕ್ಷಿ. ನಾನ್ ರೆಡಿ ಆಂಟಿ, ನಾ ಹೋಗೋಣ. ಟೈಮ್ ಆಯ್ತು, ಬೇಗ ಬನ್ನಿ ಹೋಗೋಣ. ಬರೀ ಆ ಬ್ಯಾಗ್ ಕೊಡು. ಸರಿ ಬಾ ಹೋಗೋಣ. ಸರಿ, ನಾವಿನ್ ಹೊರಡ್ತೀವಿ ಬೀಗ್ರೆ. ನಾವು ತಾಮ್ರದ ಪಾತ್ರೆ, ಬೇರೆ ಕಾಣಿಕೆ ಎಲ್ಲ ಕಳಿಸ್ಕೊಡ್ತೀವಿ. ಬರೀ ಬಾಯ್ಲ್ ಬುರುಡೆ ಬಿಡ್ತಿದ್ದಾರೆ ಬಿಟ್ರೆ ಒಂದು ಕಣ್ಣಿಗೆ ಕಾಣ್ತಾನೆ ಇಲ್ವಲ್ಲ. ಅವಾಗ್ಲೇ ತಂದ್ಕೊಟ್ ಕಾಣಿಕೆ ಎಲ್ಲ ಮೊದ್ಲು ಹೋಗಿ ಬಿಚ್ಚು ನೋಡ್ಬೇಕು. ಅಪ್ಪ, ಒಂದ್ ನಿಮಿಷ ಮಾತಾಡ್ಬೇಕುಪ್ಪ. ಹೇಳಮ್ಮ. ಇಲ್ಲಪ್ಪ, ಒಬ್ರೇ ಬನ್ನಿ. ಸರಿ ಅಮ್ಮ, ಬಾ. ಮತ್ತೆ ಕಾಣಿಕೆ ಅದು ಇದು ಅಂತ ಕೇಳ್ತಿದ್ದಾರೆ. ಎಲ್ಲ ಕೊಟ್ಟಿದ್ದೀರಲ್ಲಪ್ಪ. ತಾಮ್ರದ ಪಾತ್ರೆ ಎಲ್ಲ ಅವ್ರು ಕೇಳ್ತಿದಾರಲ್ಲಮ್ಮ. ಅದೆಲ್ಲ ತವ್ರ ಮನೆ ಕಾಣಿಕೆ ಅಂತ ಸಾಮಾನ್ಯವಾಗಿ ಕೊಡ್ತಾರಲ್ಲಮ್ಮ. ಅದಕ್ಕೆ ಯಾಕಮ್ಮ ಸಿಡುಕ್ತಾ ಇದ್ಯಾ? ಈಗ್ಲೇ ಸರೋಜಾದೇವಿ ಹಾಕ್ತಿರೋ ಕಂಡೀಷನ್ಗೆಲ್ಲ ನಾವ್ ಒಪ್ಕೊಂಡ್ಬಿಟ್ರೆ ಅದವ್ರಿಗೆ ಸದ್ರ ಅಂತ ಆಗ್ಬಿಡತ್ತಪ್ಪ. ಆಮೇಲೆ ನಾವ್ ಅನ್ಕೊಂಡಿದ್ದು ಹೇಳೋದು ಯಾವ್ದು ಅವ್ರ ಮುಂದೆ ನಡೆಯಲ್ಲ. ಅದು ಆಮೇಲೆ ನೋಡ್ಕೊಳ್ಳೋಣ. ಆದ್ರೆ ತಾಮ್ರದ ಪಾತ್ರೆ ಕೊಡೋದು ವಾಡಿಕೆ ಕಣಮ್ಮ. ಅಂದ್ರೆ ತವ್ರ ಮನೆ ಕಾಣಿಕೆ ಕಟ್ಟಿ ಕಳ್ಸೋವಾಗ ನಾನೇನ್ ಹೇಳಿದ್ನೋ ಅದೇ ತರ ತಾಮ್ರದ ಪಾತ್ರೆನೂ ಕಳಿಸ್ಬೇಕು. ಬರೀ ಇದೆಲ್ಲ ಸರಿ ಹೋಗಲ್ಲಮ್ಮ. ಸರೋಜಾದೇವಿನ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಪರಿ. ಅಪ್ಪ, ನಾನೊಂದು ಐಡಿಯಾ ಇಟ್ಕೊಂಡೆ ಇದೆಲ್ಲ ಮಾಡ್ತಿರೋದು. ಎಲ್ಲ ಸರಿ ಹೋಗುತ್ತಪ್ಪ. ನಾನು ಹೇಳೋ ಹಾಗೆ ನೀವು ಮಾಡಿ, ಉಳಿದಿದ್ದೆಲ್ಲ ನಾನು ನೋಡ್ಕೋತೀನಿ. ಸರಿ, ಅಮ್ಮ ಮಗಳು ಮಾತಾಡ್ತಾ ಇರಿ, ಈಗ ಬಂದೆ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯನೆ? ಅಮ್ಮ, ನನ್ನಿಂದ ಅಲ್ಲಿಗೆ ಹೋಗೋಕೆ ಆಗ್ತಿಲ್ಲ ಅಮ್ಮ. ನನ್ನ ಮನ್ಸು ಚಡ್ಪಡಿಸ್ತಾ ಇರೋದು ನನಗೆ ಮಾತ್ರ ಗೊತ್ತಮ್ಮ. ಅಕ್ಕನ ಬಾಳಿಗೆ ಉತ್ತರ ಗೊತ್ತಿಲ್ಲದೆ ನನ್ನ ಬಾಳನ್ನ ನಾನು ಹೇಗೆ ಶುರು ಮಾಡಲಿ? ಅಜ್ಜಿ, ಆ ದೇವ್ರು ಕೂಡ ನನ್ನ ಕೈ ಬಿಟ್ನಲ್ಲ ಅಜ್ಜಿ. ಹಾಗೆಲ್ಲ ಮಾತಾಡ್ಬೇಡಮ್ಮ. ಬರೀ ದೇವ್ರು ನಮ್ಮನ್ನ ಕೈ ಬಿಡ್ಲಿಲ್ಲಮ್ಮ. ಛತ್ರದಲ್ಲಿ ಯಾವ ಮದ್ವೆನೂ ನಡೀದೇ ಹೋಗಿದ್ದಿದ್ರೆ, ದೇವಿ ಯಾರು ಅಂತ ಸರೋಜಾದೇವಿ ಗೊತ್ತಾಗಿದ್ದಿದ್ರೆ ಏನಮ್ಮ ನಮ್ಮ ಪಾಡಿ ಏನಾಗೋದು, ಏನಾಗ್ತಿತ್ತು ಅಂತ ಯೋಚನೆ ಮಾಡು. ನಿನ್ನ ಮದ್ವೆನೂ ನಡೀತು, ನಾವ್ಯಾರು ಅನ್ನೋ ಗುಟ್ಟು ಇನ್ನೂ ಸರೋಜಾದೇವಿ ಗೊತ್ತಾಗಿಲ್ಲ. ಎಲ್ಲ ದೇವ್ರ ಆಟ ಕಣಮ್ಮ. ಅದಕ್ಕೆ ನೀನು ಸಂತೋಷವಾಗಿ ಹೋಗಿ ಅವನ ಜೊತೆ ಸಂಸಾರ ಮಾಡಮ್ಮ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಪರಿ. ಆ ಹುಡುಗ ತುಂಬಾ ಒಳ್ಳೆಯವನು ಪರಿ, ಅವನ್ನ ಬಿಡಬೇಡ.
ಗಟ್ಟಿಯಾಗಿ ಹಿಡ್ಕೋ. ಅರ್ಜುನ ನಾನು ಬಿಡಲ್ಲ ಅಮ್ಮ. ನನ್ನ ಪ್ರೀತಿನ ಬಿಟ್ಕೊಡ್ತೀನ? ನನಗ್ ಗೊತ್ತು, ನೆರೆಗೆದ್ರಾಗಿ ಈಜೋಕ್ ಹೊರಟಿದ್ದೀನಿ. ಅವನೇ ನನ್ನ ಹುಟ್ಟುಗೋಲು, ಅವನೇ ನನ್ನ ನಂಬಿಕೆ. ಬರೀ ಅವನಿಂದ ಅಷ್ಟೇ ನಾನ್ ದಡ ಸೇರೋಕಾಗೋದು. ಅದೇ ತರ ದೇವಿ ಬಾಳಿನ ಹಡಗಿಗೆ ದಾರಿ ತೋರ್ಸೋಕೆ ನೀ ಅರ್ಜುನ್ ಜೊತೆಗೆ ಸಂಸಾರ ಮಾಡ್ಲೇಬೇಕು. ಅವಳ ಬಾಳ ಹಡಗು ಮುಳುಗ್ದೇ ಇರ್ಲಿ. ನೀನ್ ಆ ಮನೇಲಿದ್ರೇನೆ ಏನೇ ತೊಂದರೆ ಬಂದ್ರು ಎದುರಿಸಿ ಗೆಲ್ಲಕ್ಕಾಗೋದು. ನಾ ಹೇಳೋದು ನಿಂಗೆ ತಿಳಿತಿದ್ಯಾ? ನಾನ್ ನೋಡ್ಕೋತೀನಮ್ಮ. ದೇವಿಗೋಸ್ಕರ ನೀನ್ ನಿನ್ ಬೈಕನ್ನೆಲ್ಲ ಮನ್ಸಲ್ಲೇ ಇಟ್ಕೊಂಡಿಲ್ಲಮ್ಮ. ಪರಿ ಅಜ್ಜಿ, ಪರಿ ನೀನೆಷ್ಟು ದೊಡ್ಡ ತ್ಯಾಗ ಮಾಡಿದ್ಯಮ್ಮ. ನೀನ್ ಒಳ್ಳೆ ಮನಸ್ಸಿಗೆ ನೀನ್ ಚೆನ್ನಾಗಿರ್ತೀಯ, ಏನು ಕೇಡ್ ಬರಲ್ಲಮ್ಮ. ಸರಿ, ನಾನೀಗ ಹೊರಡ್ತೀನಿ. ತುಂಬಾ ಹೊತ್ತು ಕಾಯಿಸಿದ್ರೆ ಅವರು ಅನುಮಾನ ಪಡ್ತಾರ ಅಜ್ಜಿ. ಪರಿ, ಅಪ್ಪ ಬರ್ಲಿಲ್ವಾ? ಅವ್ರ ಹತ್ರ ಹೇಳ್ದೆ ನಾನು ಹೇಗ್ ಹೋಗ್ಲಿ? ಅಪ್ಪ ಬರೋದಿಲ್ವಾ ಅಜ್ಜಿ? ಅವನಿಗೂ ಅಕ್ರೆ ಇದೆಯಮ್ಮ. ಅವನ ಹತ್ರ ನಾವ್ ಏನು ಹೇಳಿಲ್ಲ ಅನ್ನೋ ಕೋಪ ಇದೆಯಮ್ಮ. ಅವನಿಗೆ ಸಮಾಧಾನ ಮಾಡಿ ಯಾವತ್ತಾದ್ರೂ ಒಂದ್ ದಿವಸ ನಿನ್ ಹತ್ರ ಫೋನಲ್ಲಿ ಮಾತಾಡಿಸ್ತೀನಮ್ಮ. ಈಗ ಹೊರಡು ಪುಟ್ಟಿ. ನೀನ್ ಸಂತೋಷವಾಗಿರೆ. ಬರೀ ನೀನೀಗ ಮುತ್ತೈದೆ ಆಗಿದ್ಯಾ, ಅದಕ್ಕೆ ನಿನಗೆ ಅರ್ಶನ ಕುಂಕುಮ ಕೊಟ್ಟು ಕಳಿಸೋದು ವಾಡಿಕೆ. ಹೌದಮ್ಮ, ಮುತ್ತೈದೆ ಲಿಸ್ಟಲ್ಲಿ ನೀನು ಹೊಸ ಮೆಂಬರು. ನೀವೇ ಕೊಡಿ ಅಮ್ಮ. ನೀವೇ ಕೊಡಿ, ನೀವೇ ಅಮ್ಮ. ಹೆಣ್ಣಿಗೆ ಮೊದಲೇ ಸಲ ನೀವೇ ಕೊಡ್ಬೇಕು. ತಗೊಳ್ಳಿ, ನಿಮ್ ಕೈಯಾರೆ ಕೊಡಿ. ನಾನು ಅಮ್ಮ ಆಗಿದ್ರು ಈ ಮದ್ವೆನ ನೀವು ತಾನೇ ಮುಂದೆ ನಿಂತು ನಡೆಸಿದ್ದು. ನಿಮ್ಗೆ ಈ ಹಕ್ಕಿರೋದು. ನೀವೇ ಕೊಡಿ. ನಾನು ತಾಯಿ ಸ್ಥಾನದಲ್ಲಿ ಇದ್ರೂ ಕೂಡ ಹೆತ್ತ ತಾಯಿ ಆಗೋಕ್ಕಾಗತ್ತಾ? ನೀವೇ ಕೊಡಿ. ಏನೇ ಹೆತ್ತ ತಾಯಿ ಆಗಿದ್ರು ನನ್ನಿಂದ ನೀವು ಮಾಡಿದ ಹಾಗೆ ನನ್ನ ಮಗಳ ಬಾಳಿಗೆ ನೆಲೆ ಕೊಡ್ಸೋಕಾಗ್ಲಿಲ್ವೇ? ನೀವೇ ಕೊಡಿ. ಅದೆಲ್ಲ ಆಗಲ್ಲ, ಹಿಡೀರಿ, ನೀವೇ ಕೊಡ್ಬೇಕು. ಇಲ್ಲ ಇಲ್ಲ, ಇದು ತಪ್ಪಮ್ಮ. ನೀವೇ ಕೊಡ್ಬೇಕು. ಅಯ್ಯಯ್ಯೋ, ಯಾರಾದ್ರೂ ಒಬ್ರು ಕೊಡಿ. ಸಾಕು ನಿಮ್ಮ ತಾಯ್ತನ ಜಗಳ. ನೀವಿಬ್ರು ಸೇರಿ ಕೊಡಿ ಅಮ್ಮ. ಹಚ್ಚಿ. ಭಾಗ್ಯ ಹೇಳ್ತಾಳೆ, ಈ ಮುತ್ತೈದೆ ಭಾಗ್ಯ ಯಾವಾಗ್ಲೂ ನಿನ್ ಜೊತೆ ಇರ್ಲಿ.